ಎಲೆಕ್ಷನ್ ಕಮಿಷನ್ ಆಮೇಲೆ GBA ಕಮಿಷನ್ಗೆ ನಾನು ಪ್ರಾಪರ್ ಕ್ಲಿಯರ್ ಆಗಿ ವಾರ್ಡ್ ಮ್ಯಾಪಿಂಗ್ ಮಾಡಬೇಕು. ಬಸವನಿ ವಾರ್ಡು, ಬಸವಪುರ ವಾರ್ಡ್ ಮಾತ್ರ ಇಲ್ಲ. ಕೇರ್ಕೊಂಡ್ ಕಾನ್ಸ್ಟಿಟ್ಯೂಷನ್ ನಡೆದಿದ್ದು ಹೋದ್ರೆ ನನ್ನ ಮನೆ ಎಕ್ಸಾಂಪಲ್ ನಾನು ತಗೊಂತಾ ಇದ್ದೀನಿ. ನಮ್ಮ ಅಕ್ಕದು ಅಷ್ಟೇ. ನಮ್ಮ ಅಕ್ಕ ಇಲ್ಲಿರುವಾಗ ಇಲ್ಲಿ ಮೆಡಲ್ ಓಟಿತ್ತು. ಈಗ ಮಾದೇಪುರ ನಾವು ಕೊಟ್ರೆ ಅಲ್ಲೂ IMO ಓಟಿತ್ತು. ಎಲೆಕ್ಷನ್ ಕಮಿಷನ್ ಆಮೇಲೆ GBA ಕಮಿಷನ್ಗೆ ನಾನು ಪ್ರಾಪರ್ ಕ್ಲಿಯರ್ ಆಗಿ ವಾರ್ಡ್ ಮ್ಯಾಪಿಂಗ್ ಮಾಡಬೇಕು. ಬಸವನಿ ವಾರ್ಡು, ಬಸವಪುರ ವಾರ್ಡ್ ಮಾತ್ರ ಇಲ್ಲ. ಬೆಂಗಳೂರು ಪೂರ್ವ ನಗರ ಪಾಲಿಕೆ KR ಪುರ ವಲಯ ವ್ಯಾಪ್ತಿಯ ಬಟ್ಟರಹಳ್ಳಿ ಹಾಗೂ ಬಸವನಪುರ ವಾರ್ಡ್ನಲ್ಲಿ ವಾರ್ಡ್ ಮ್ಯಾಪಿಂಗ್ ಮತ್ತು ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಆಗಿರುವ ಲೋಪದೋಷಗಳನ್ನು ಸರಿಪಡಿಸುವಂತೆ ಸ್ಥಳೀಯ ಬಿಜೆಪಿ ಮುಖಂಡ ಮೇಡಹಳ್ಳಿ ಮಲ್ಲೇಶ್ ಒತ್ತಾಯಿಸಿದರು. ಮೇಡಹಳ್ಳಿಯ ತಮ್ಮ ಗೃಹ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, GBA ಚುನಾವಣೆಯನ್ನು ನ್ಯಾಯಸಮ್ಮತ ಹಾಗೂ ಪಾರದರ್ಶಕವಾಗಿ ನಡೆಸುವ ದೃಷ್ಟಿಯಿಂದ ಮಾಡಲಾದ ವಾರ್ಡ್ ಮ್ಯಾಪಿಂಗ್ ಹಾಗೂ ಮತದಾರರ ಪಟ್ಟಿ ಅವೈಜ್ಞಾನಿಕವಾಗಿದ್ದು, ಬಟ್ಟರಹಳ್ಳಿ ವಾರ್ಡಿನ ಮೇಡಹಳ್ಳಿಯಲ್ಲಿ 8 ಬೂತ್ಗಳಲ್ಲಿ ಸ್ಥಳೀಯವಾಗಿ ವಾಸಿಸುವ ಸುಮಾರು 450 ಮತದಾರರನ್ನು ಬಸವನಪುರ ವಾರ್ಡ್ಗೆ ಸೇರಿಸಲಾಗಿದೆ. ಜೊತೆಗೆ ಮೇಡಹಳ್ಳಿ ವ್ಯಾಪ್ತಿಗೆ ಸೇರುವ 10 ಬೂತ್ಗಳ ಪೈಕಿ 2 ಬೂತ್ ಬಸವನಪುರಕ್ಕೆ ಸೇರಿಸಲಾಗಿದೆ. ಒಂದೇ ಪ್ರದೇಶದ ಮತದಾರರನ್ನು ಒಂದೇ ಮತಗಟ್ಟೆಯಲ್ಲಿ ಇರಿಸುವಂತೆ ಮಾಡಲಾಗಿದೆ ಎಂದು ದೂರಿದರು. ಮೊದಲನೇದಾಗಿ ನೀವೆಲ್ಲ ಮೀಡಿಯಾ ಸ್ನೇಹಿತರು ಏನು ಬಂದಿದ್ದೀರಾ, ನಿಮಗೆಲ್ಲ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ GBA ಎಲೆಕ್ಷನ್ಸು ಬರ್ತಾ ಇದೆ. ಅದೇ ಸುಪ್ರೀಂ ಕೋರ್ಟವರು ನಮಗೆ ಡೆಡ್ಲೈನ್ ಫಿಕ್ಸ್ ಮಾಡಿದ್ದಾರೆ ಸರ್ಕಾರಕ್ಕೆ. ಏನು ಜೂನ್ 30 ಒಳಗಡೆ ನೀವು ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಕಂಡಕ್ಟ್ ಮಾಡಲೇಬೇಕು ಅಂತ. ಅದ್ರ ಪರವಾಗಿ ಎಲೆಕ್ಷನ್ ಕಮಿಷನು, ಸ್ಟೇಟ್ ಎಲೆಕ್ಷನ್ ಕಮಿಷನು, GBA ಕಮಿಷನರೆಲ್ಲ ಏನು ವೋಟರ್ ಎಲೆಕ್ಷನ್ ರೂಲ್ಸ್ ಡ್ರಾಫ್ಟು ಕೂಡ ಫಸ್ಟ್ ಇನಿಷಿಯಲ್ಲು ಆಮೇಲೆ ಫೈನಲ್ ಡ್ರಾಫ್ಟು ಬಿಡ್ತಾ ಇದ್ದಾರೆ. ನನ್ನ ರೆಪ್ರೆಸೆಂಟೇಟಿವ್ ಬಟ್ಟರಳ್ಳಿ ವಾರ್ಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಟ್ಟರಳ್ಳಿ ವಾರ್ಡ್ ನಂಬರ್ 9 ಆ್ಯಂಡ್ ಬಸವಪುರ ವಾರ್ಡ್ ನಂಬರ್ 10 ಬಗ್ಗೆ ಹೇಳ್ತಾ ಇದ್ದೀನಿ. ಬಟ್ಟರಳ್ಳಿ, ಬಸವಪುರ ಕಮಾಂಡರ್, ಬೆಂಗಳೂರು ಈಸ್ಟ್ ಕಾರ್ಪೊರೇಷನ್. ಸುಮಾರು ಬಟ್ಟರಳ್ಳಿ ವಾರ್ಡಲ್ಲಿ ಒಂದು 27,000 ಅಪ್ರಾಕ್ಸಿಮೇಟ್ಲಿ 20,000 ವೋಟ್ಸ್ ಕೆಪಾಸಿಟಿ ಇದೆ. ಅದರಲ್ಲಿ 50% ಅಪ್ರಾಕ್ಸಿಮೇಟ್ಲಿ 50% ಮೇಲ್ ವೋಟರ್ಸ್ ಇದ್ದಾರೆ, 50% ಫೀಮೇಲ್ ವೋಟರ್ಸ್ ಇದ್ದಾರೆ. ಇದು ನಾನು ಇವತ್ತು ನಿಮ್ಗೇನು ಕಲಿದೀನಿ ಅಂದರೆ, ಮ್ಯಾಪಿಂಗ್ ಸ್ಟಾರ್ಟ್ ಆಗಿದೆ, ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ ಬಿಟ್ಟಿದ್ದಾರೆ. ನಮ್ಮದು ಮೇಡಲಿಂಗ್ ಫಸ್ಟ್ ಏನಾಗಿರುತ್ತೆ, 10 ಬೂತ್ ಇರುತ್ತೆ. 10 ಬೂತು ಕನ್ಸಿಸ್ಟಿಂಗ್ ಆಫ್ 10,000 ವೋಟ್ಸ್, ಅಪ್ರಾಕ್ಸಿಮೇಟ್ಲಿ 10,000 ವೋಟ್ಸ್. ಈ 10 ಬೂತಲ್ಲಿ 2 ಬೂತು ಬಸವಪುರಕ್ಕೆ ಸೇರಿಸ್ತಾರೆ. ಬಸವಪುರಕ್ಕೆ ಒಂದು ಅಪ್ರಾಕ್ಸಿಮೇಟ್ಲಿ 2,000 ವೋಟ್ಸ್. ಈ ಮ್ಯಾಪಿಂಗಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಮೇಡಲ್ಲಿ ರೆಸಿಡೆನ್ಸು, ಮೇಡಲ್ಲಿ ಮನೆ ಇದೆ, ಅವರನ್ನ ಎತ್ಕೊಂಡೋಗಿ ಬಸವಪುರ ವಾರ್ಡ್ ಲಿಸ್ಟ್ಗೆ ಬಸವಪುರ ಬೂತ್ ಸೇರಿಸಿದ್ದಾರೆ. ಎಷ್ಟು ನಾವು ಬೂತ್ ಏಜೆಂಟ್ಸ್ ನಾವು ಏನು ಪಾರ್ಟಿಯಿಂದ ಕುಣಿಸಿರ್ತೀರಿ, ಆ ಬೂತ್ ಏಜೆಂಟ್ಸ್ ಯಾರು ವೋಟ್ ಹಾಕಿದ್ದಾರೆ ಅದು ನನ್ನ ಹತ್ರ ಲಿಸ್ಟ್ ಇದೆ. ಅದು ನಾನು ಲಿಸ್ಟ್ ಕೊಡ್ತೀನಿ. ನಾನು ಇದು ಎಲೆಕ್ಷನ್ ಕಮಿಷನ್ ಮನವಿ ಮಾಡ್ತಾ ಇದ್ದೀನಿ. ಈ ಬೂತ್ ಏಜೆಂಟು 3 ಸಲ ನೀವು ತಗೊಂಡ್ಬಿಟ್ರೆ, ಯಾರು ವೋಟ್ ಹಾಕಿಲ್ಲ ಅವ್ರು ಯಾರು ಅಂತ ಅವ್ರನ್ನೇ ಫೈಟ್ ಆಫ್ ಮಾಡಿಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ. ಡಿವಿಷನ್ ಮಾಡೋಕ್ಕಾಗಲಿ, ಇವ್ರನ್ನ ತೆಗೆದಾಕೋದಾಗಲಿ, ನಾವು ಅವ್ರ ಜೊತೆ ಸ್ಪಂದನೆ ಮಾಡಿ ಪಬ್ಲಿಕ್ಕು ನಾವು ಪ್ರತಿ BLO ಜೊತೆ ನಾವು ಸ್ಪಂದನೆ ಮಾಡ್ತೀವಿ. ನಾವು ಯಾವಾಗೂ ಅಷ್ಟೇ ನಾವು ಗೌರ್ಮೆಂಟ್ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ದಯವಿಟ್ಟು ಇದೊಂದು ಡಿವಿಷನ್ ಅಂಡ್ ಅಪ್ಡೇಷನ್ ಮಾಡೇಬೇಕು. ಆಮೇಲೆ ಡೂಪ್ಲಿಕೇಶನ್ ವೋಟ್ ಮೇನ್ ಇಂಪಾರ್ಟೆಂಟ್. ಡೂಪ್ಲಿಕೇಶನ್, ಒಬ್ಬೊಬ್ಬರು ವೋಟರು ಡಬಲ್ ಅವರು. ಫಾರ್ ಎಕ್ಸಾಂಪಲ್ ಬಸವಪುರ ಇರೋ ವೋಟರು ಅವ್ರದ್ದು ಬಟ್ರಲ್ಲಿ ವೋಟ್ ಇದೆ. ಇನ್ನೊಂದು ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಮನೇಲೇ ನಮ್ಮ ಅಕ್ಕ, ನನ್ನ ಹೆಂಡತಿ ಬಿಫೋರ್ ಮಾದಿಪುರ ಕಾನ್ಸ್ಟಿಟ್ಯೂನ್ಸಿ, ಆಫ್ಟರ್ 18 ದೇ ವಿಲ್ ಮೇಕ್ ವೋಟ್ ಇನ್ ಸೇಮ್ ಕಾನ್ಸ್ಟಿಟ್ಯೂನ್ಸಿ. ಅವ್ರ ಅಪ್ಪ ಮನೇನ ಒಂದು ವೋಟ್ ಮಾಡಿಸಿರ್ತಾರೆ. ತಿರ್ಗಾ ಇಲ್ಲಿ ಮದುವೆ ಆಗಿ ಬಂದ್ಬೇಕಂದ್ರೆ ಇಲ್ಲೂ ಒಂದು ವೋಟರ್ ಇದೆ. ದಟ್ ವೋಟರ್ ಕಂಟಿನ್ಯೂಸ್ ಫ್ರಮ್ ದೇರ್ ಅಂಡ್ ಹಿಯರ್ ಆಲ್ಸೋ. ಮಾದೇಪುರ ಕಾನ್ಸ್ಟಿಟ್ಯೂನ್ಸಿಲೂ ನನ್ನ ಹೆಂಡತಿ ಓಟಿದೆ, ಕೇರ್ಕೊಂಡ್ ಕಾನ್ಸ್ಟಿಟ್ಯೂನ್ಸಿಲೂ ನನ್ನ ಹೆಂಡತಿ ಓದಿದೆ. ನನ್ನ ಮನೆ ಎಕ್ಸಾಂಪಲ್ ನಾನು ತಗೊಂತಾ ಇದ್ದೀನಿ. ನಮ್ಮ ಅಕ್ಕದು ಅಷ್ಟೇ. ನಮ್ಮ ಅಕ್ಕ ಇಲ್ಲಿರುವಾಗ ಇಲ್ಲಿ ಮೆಡಲಿ ಓಟಿತ್ತು. ಈಗ ಮಾದೇಪುರ ನಾವು ಕೊಡ್ತೀನಿ. ಅಲ್ಲೂ ಮೆಡಲಿ ವಿಲೇಜ್ ಅಲ್ಲಿ ಪಾರ್ವತಿ ನಗರನೇ ಒಂದು 1000 ವೋಟ್ ಕೆಪಾಸಿಟಿ ಒಂದು ಬೂತ್ ಮಾಡ್ಬೋದು. ಆ ಪಾರ್ವತಿ ನಗರನ 8 ಬೂತ್ ಡಿಸ್ಟ್ರಿಕ್ಟ್ ಮಾಡ್ತಾರೆ. ಅದನ್ನ ನಾನು GBA ಎಲೆಕ್ಷನ್ ಕಮಿಷನು ಅವ್ರ ಕಮಿಷನ್ ಮನವಿ ಮಾಡ್ಕೊಂತೀನಿ. ಆ ಏನು ಪಾರ್ವತಿ ನಗರ ಇದೆ ಒಂದೇ ಒಂದು ಬೂತ್ ಮಾಡಿ, ಪಾರ್ವತಿ ನಗರ ಕಂಪ್ಲೀಟ್ ಒಂದು ಬೂತ್, ಕಂಪ್ಲೀಟ್ ವೋಟರ್ಸ್. ಆಮೇಲೆ ಮೇಡಲಿ 1000 ವೋಟ್ ಇದೆ. ಎಲ್ಲ ಒಂದೊಂದು ಬೂತು 1000ದಿಂದ 1,200 1,300 ಕೆಪಾಸಿಟಿ ಮಾಡಿದ್ದಾರೆ. ಸೊ ನಾನು ಕೊಡ್ತೀನಿ. ಮೇಡಲ್ಲಿ ಕಂಪ್ಲೀಟ್ ಒಂದು ಬೂತು, ಪಾರ್ವತಿ ನಗರ ಕಂಪ್ಲೀಟ್ ಒಂದು ಬೂತು, ರಿಫ್ಕೋ ಶಾಂತಿನಿಕೇತನ ಅವೆಲ್ಲ ಒಂದೊಂದು ಬೂತ್ ಮಾಡ್ಬೋದು. ನಾನು RIಯಲ್ಲಿ ಆ BLO ಮನವಿ ಮಾಡಿದ್ರೆ ಅವ್ರು ಯಾರು ರೆಸ್ಪಾಂಡೇ ಮಾಡಲ್ಲ. ರೀಸೆಂಟಾಗಿ ನಾನು ಜಾಯಿಂಟ್ ಕಮಿಷನರ್ ಸುಧಾ ಮೇಡಮ್ ಅಂತ ನಾನು ಕೇಳಿದೆ, ಇದ್ರ ಬಗ್ಗೆ ನೀವು ರೆಕ್ಟಿಫೈ ಮಾಡ್ಬೇಕಂತ. ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಸಿಕ್ಕಿಲ್ಲ. ದಯವಿಟ್ಟು ನಿಮ್ಮ ಮೀಡಿಯಾ ಮುಖಾಂತರ ಇದು ಸೊಲ್ಯೂಷನ್ ಬೇಕು. ಇದರಿಂದ ಟ್ರಾನ್ಸ್ಪರೆಂಟ್ ಕ್ಲಿಯರ್ ಎಲೆಕ್ಷನ್ ಬರ್ತದೆ. ನಂಬರ್ ಆಮೇಲೆ ನಾನು ಏನು ಮಾತಾಡ್ತಾ ಪ್ರೂಫ್
ಮೇಡಲಿಂದ 8 ಬೂತ್ ಇಂದ 450 ಓಟು ಬಸವನಪುರಕ್ಕೆ ಹಾಕಿದ್ದಾರೆ. 450 ಓಟು ಅಂದರೆ 450 ರೆಸಿಡೆಂಟ್ಸ್, ದೇ ಆರ್ ರೆಸೈಡಿಂಗ್ ಇನ್ ದ ಮೇಡಲಿ ವಿಲೇಜ್ ಆ್ಯಂಡ್ ದೇ ಹ್ಯಾವ್ ಪುಟ್ ಇನ್ ದ ಬಸವನಪುರ ವಾರ್ಡ್. ಅದನ್ನು ದಯವಿಟ್ಟು ಮೇಡಲಿ ವಾರ್ಡ್ಗೆ ಹಾಕಬೇಕು. ತಿರ್ಗಾ ಅವರು ರೀಮ್ಯಾಪಿಂಗ್ ಮಾಡಬೇಕು. ನಾನು